ಹಾಯ್. ಇವತ್ತು ಯಾವ ವಿಷಯವನ್ನು ಹೇಳೋಣ ಅಂತಂದರೆ, ಈಗ ಭಾಳಷ್ಟು ಜನ ಸೂಸೈಡ್ ಮಾಡ್ಕೊತಿದ್ದಾರೆ, ಅಂದರೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಆತ್ಮಹತ್ಯೆಗಳಿಗೆ ಕಾರಣಗಳು ಏನು ಅಂತ ನೋಡಿದಾಗ, ಯಾವುದೋ ಒಂದು ಒಂದು ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು, ಈ ರೀತಿ ವಿಚಾರಗಳು ಬಂದಾಗ ದಿಢೀರಂತ ಒಂದು ಪಾಸ್ಟ್ ರಿಲೀಫ್ ಆಗಿಬಿಡ್ಬೇಕು, ಈ ಪ್ರಪಂಚನೇ ಬಿಟ್ಟು ಹೋಗ್ಬಿಡ್ಬೇಕು, ಇಲ್ಲಿಲ್ಲ ಅಂದರೆ ಎಲ್ಲ ಸಮಸ್ಯೆ ಹೋಗುತ್ತೆ. ಸಾಲದ ಭಯ ಇರ್ಬೋದು, ಪ್ರೇಮ ವೈಫಲ್ಯ ಇರ್ಬೋದು, ಪರೀಕ್ಷೆಯಲ್ಲಿ ನಪಾಸ್ ಆದೆ, ಫೇಲ್ ಆದೆ ಅನ್ನೋ ಭಯ, ಇನ್ನೊಬ್ರಿಗೆ ಹೇಗೆ ಮುಖ ತೋರಿಸ್ಲಿ ಅನ್ನೋ ಭಯ. ಈ ರೀತಿಯಾಗಿ ಹಲವಾರು ವಿಧದಲ್ಲಿ ಒಂದು ತೊಂದರೆಗೆ ಮನುಷ್ಯ ಸಿಲ್ಕೊಳ್ತಾನೆ. ಅವುಗಳಿಂದ ಹೊರಬರೋದಕ್ಕೆ ತುಂಬ ಭಯಪಟ್ಟು ಮುಂದೆ ಜೀವನ ಹೇಗೋ ಏನು ಅನ್ನೋದು ಒಂದು ಕಾನ್ಸೆಪ್ಟು. ಒಂದನ್ನು ತಿಳ್ಕೊಳ್ಳೋಣ ನಾವು. ಇನ್ನೊಂದೇನಪ್ಪ ಅಂದರೆ, ದಿಢೀರಂತ ತೀರ್ಮಾನಕ್ಕೆ ಬಂದ್ಬಿಡೋದು. ಫಸ್ಟು ಒಂದು ಉದಾಹರಣೆ ಎಕ್ಸಾಂಪಲ್ ತೊಗೊಂಡು ಬಂದರೆ, ಪ್ರೇಮ ವೈಫಲ್ಯ. ಸಣ್ಣ ವಯಸ್ಸು, ಒಂದು 25 ವಯಸ್ಸಾಗಿರೋದಿಲ್ಲ, 25 ವಯಸ್ಸಾಗಿರೋದಿಲ್ಲ, ಆಗಲೇ ಹುಡುಗಿ ಸಿಗಲಿಲ್ಲ, ಪ್ರೀತಿಸೋಳು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಒಂದು ವಿಚಾರ ಮಾಡ್ಕೊಳ್ಳಿ, ಆ ವಯಸ್ಸಿನವ್ರಿಗೆ ಹೇಳೋದೇನಪ್ಪ ಅಂದ್ರೆ, ಆ ವಯಸ್ಸೇ ಅಂಥದ್ದು. ಆ ವಯಸ್ಸು ಅಂಥದ್ದು ಏನನ್ನಪ್ಪ ಅಂದರೆ, ದಿಢೀರ್ ಅವಳಿಲ್ಲ ಅಂದರೆ ಪ್ರಪಂಚನೇ ಇಲ್ಲ, ಅವನಿಲ್ಲ ಅಂದರೆ ಪ್ರಪಂಚನೇ ಇಲ್ಲ. ಈ ರೀತಿ ಅನ್ಕೋಬೇಡಿ ಲೈಫಲ್ಲಿ. ಸೊ 25 ವರ್ಷದಲ್ಲಿ ನೀವು ತೀರ್ಮಾನ ತೊಗೊಂಡಿದ್ದೀರಿ. ಸೊ 40 ವರ್ಷ ಬರೋದಟ್ಟಿಗೆ ಆ ತೀರ್ಮಾನ ನಿಮ್ಮಲ್ಲೇ ಇರೋಲ್ಲ. 40 ವರ್ಷ ಬಂದಟ್ಲೆ, ಯಾವಳಿಲ್ಲ ಅಂದರೆ ನಾನು ಬದುಕ್ತೀನಿ ಮರಾಯ, ಅವನಿಲ್ಲ ಅಂದರೆ ನಾನು ಬದುಕ್ತೀನಿ ಮರಾಯ, ಈ ರೀತಿ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ದೊಡ್ಡವ್ರ ಮಾತನ್ನು ಆ ಸಮಯದಲ್ಲೇ ಕೇಳಿ. ಒಂದನೇದು. ನೀವು ಇನ್ನೊಂದೇನಪ್ಪ ಅಂದರೆ, ತಂದೆ ತಾಯಿ ಒಪ್ಪೋದಿಲ್ಲ, ಏನಂದರೆ ಅವರನ್ನು ಪ್ರೇಮ ವಿವಾಹ ಆಗೋದಕ್ಕೆ. ಅವಾಗೇನು ತೀರ್ಮಾನ ತೊಗೊಂಡ್ಬಿಡೋದು, ಅಪ್ಪ ಅಮ್ಮ ಒಪ್ಪಿಲ್ಲ, ನಾನಿರೋದೊಬ್ಬನೇ ಮಗ, ನನ್ನ ಮೇಲೆ ಅಷ್ಟೊಂದು ಜೀವಿದ್ನಪ್ಪ ಅಂದರೆ ಅವಳನ್ನು ನನಗೆ ಯಾಕೆ ಕೊಡಬಾರ್ದು, ಅವನನ್ನು ನನಗೆ ಯಾಕೆ ಕೊಡಬಾರ್ದು ಅನ್ನೋ ಒಂದು ವಿಚಾರ ತಲೆ ತುಂಬ್ಕೊಂಬಿಡೋದು. ಅಪ್ಪ ಅಮ್ಮ ಹೇಳ್ತಾರೆ, ಸರಿ ಅದು ಬೇಡ, ಇನ್ನು ಸ್ವಲ್ಪ ದಿನ ಏನೋ ನೌಕರಿ ಸಿಗಲಿ, ಅದು ಸಿಗಲಿ, ಜೀವನದಲ್ಲಿ ಸೆಟ್ಲಾಗಿ, ಇಲ್ಲ ನಮ್ಮ ಮನೆಗೆ ತಕ್ಕದ್ದಲ್ಲ ವರ ಅಥವಾ ಹುಡುಗಿ, ಈ ಥರ ಎಲ್ಲ ಏನೋ ಹೇಳ್ತಿರ್ತಾರೆ. ಆದರೆ ಇವ್ರಿಗೆ ಕೇಳಿಸ್ತಕ್ಕಂಥ ಪೇಷನ್ಸ್ ಇರೋದಿಲ್ಲ. ಅವಾಗೇನು ಮಾಡ್ಬಿಡೋದು, ತಂದೆ ತಾಯಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡೋದು, ಸಾಯ್ತೀನಿ ಅಂತಂದು ಹೇಳ್ಬಿಟ್ಟು, ನಾನು ಸತ್ತೋಗ್ಬಿಡ್ತೀನಿ ಅನ್ನೋದು. ಸೊ ಸತ್ತೋಗ್ತೀನಿ ಅನ್ನೋದು ಫಸ್ಟ್ ಕಾನ್ಸೆಪ್ಟ್ ಬಂದ ಮೇಲೆ ಅದು ಕಾಮನ್ ಆಗಿ ಬೆಳೆದ್ಬಿಡುತ್ತೆ ಮನಸ್ಸಲ್ಲಿ. ಅಪ್ಪ ಅಮ್ಮ ನನಗೆ ಎಷ್ಟು ಹೇಳಿದ್ರೆ ಕೇಳ್ತಿಲ್ಲ, ನಾವು ಯಾಕೆ ತೀರ್ಮಾನ ತಗೊಂಬಿಡೋದು ಅಂತಂದು ಹೇಳ್ಬಿಟ್ಟು ಹೋಗೋದು, ಸೂಸೈಡ್ ಮಾಡ್ಕೊಂಬಿಡೋದು. ಸೂಸೈಡ್ ಮಾಡ್ಕೊಳ್ಳೋಕೆ ಮುಂಚೆ ಏನು ಬಂದು ತೀರ್ಮಾನ ತೊಗೊಂಡ್ಬಿಟ್ಟಿರ್ತೀರಿ ಅಂತಂದರೆ, ನಾನು ಇಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗಲಿ. ಇರೋ ಒಬ್ಬ ಮಗನಿಗೆ ಅವ್ರು ಏನು ಮಾಡ್ತಾಯಿದ್ದಾರೆ, ಒಂದು ರಿಲೀಫ್ ಕೊಡ್ತಾ ಇಲ್ಲ, ನನ್ನ ತೀರ್ಮಾನ ಕೇಳ್ತಿಲ್ಲ, ಮಾಡೋದಿಲ್ಲ, ಏನಕ್ಕೆ ಮಗ ಅಂದಮೇಲೆ ನನ್ನ ಮಾತನ್ನು ಕೇಳ್ಬೋಗ್ತಾನೆ ಅನ್ನೋದು ಒಂದು ವಿಚಾರ ಬಂದುಬಿಟ್ಟಿರುತ್ತೆ. ನನ್ನ ಮಾತೇ ಕೇಳಲಾರ್ದಂಗೆ ಅವರು, ನಾನಿಲ್ಲ ಅಂದರೆ ಅವ್ರು ಆರಾಮಾಗಿದ್ರು, ಇರಲಿ, ಕಷ್ಟ ಗೊತ್ತಾಗಲಿ ಅವರಿಗೆ ಅಂತಂದು ಹೇಳ್ಬಿಟ್ಟು ಒಂದು ಸೂಸೈಡ್ ಮಾಡ್ಕೊಳ್ಳೋದು. ಸರಿ, ನೀವು ಸೂಸೈಡ್ ಮಾಡ್ಕೊಂಡ್ರಿ, ವಾರ ಆಯಿತು, ತಿಂಗಳಾಯಿತು, ಕಷ್ಟ ಗೊತ್ತಾಯ್ತು ನಿಮ್ಮ ಅಪ್ಪ ಅಮ್ಮನಿಗೆ, ನೀನಿಲ್ಲ ಅಂತಂದರೆ, ಅಯ್ಯೋ ನನ್ನ ಮಗ ಇಲ್ಲ ಅಂತಂದು ಹೇಳ್ಬಿಟ್ಟು, ಪುತ್ರ ಶೋಕಂ ನಿರಂತರಂ ಅಂತಂದು ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಸೊ ನೀವು ಸತ್ತದ ನೆನಪಿಗಾಗಿ ಏನೋ ಒಂದು ವಿಧಿವಿಧಾನಗಳನ್ನು ಮಾಡ್ಕೊತ ಹೋಗ್ತಿರ್ತಾರೆ ಅಂತ ಅಂದ್ಕೊಳ್ಳೋಣ. ಆದರೆ ನೀನು ಮತ್ತೆ ಬರ್ತೀಯಾ? ನಿಮ್ಮ ಅಪ್ಪ ಅಮ್ಮನಿಗೆ ಕಷ್ಟ ಗೊತ್ತಾಯ್ತು ಮಗ, ನೀನು ಬರ್ತೀಯಾ ಮತ್ತೆ ಸೂಸೈಡ್ ಮಾಡ್ಕೊಂಡವರು? ಬ್ಯಾಂಕ್ ಸಾಲ ಜಾಸ್ತಿ ಆಯಿತು, ಬ್ಯಾಂಕ್ನವ್ರ ಕಾಟ ಜಾಸ್ತಿ ಆಯಿತು, ಫೈನಾನ್ಸ್ನವ್ರ ಟ್ರಾಜಿಡಿ ಆಯಿತು ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ತೀರ್ಕೊತಿದ್ರಿ. ಫಸ್ಟ್ ಆಫ್ ಆಲು ಅಗತ್ಯ ಇದ್ದಷ್ಟು ಮಾಡಬೇಕಾದದ್ದು ಮೊದಲೇ ವಿಚಾರ. ಇನ್ನೊಂದೇನಪ್ಪ ಅಂದ್ರೆ, ಮನುಷ್ಯ ಆದಮೇಲೆ ಸಹಜವಾಗಿ ಎಡಬೋದು ಅವನ ಗುಣ. ತಪ್ಪು ಮಾಡಿದವ್ರು ಯಾರವ್ರೆ ಅಂತಂದೇಳಿ ಗೀತೆನೇ ಕೇಳಿದ್ದೀವಿ. ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡಿ 1, 2, 3 ಅಲ್ಲ, 100 ತಪ್ಪು ಮಾಡಿ. ಸೊ ಮಾಡಿದ ತಪ್ಪನ್ನು ಮತ್ತೆ ಮಾಡಬೇಡಿ. ಯಾವಾಗ ನಾವು ಮಾಡಿದ ತಪ್ಪನ್ನು ಮತ್ತೆ ಮಾಡೋದಿಲ್ವೋ ಆವಾಗ ನಾವು ಗೆಲ್ತಾ ಇದ್ದೀವಿ ಅಂತಲೇ ಅರ್ಥ. ಹಾಗಾಗಿ ಜೀವನದಲ್ಲಿ ಎಂದೆಂದೋ ಮಹನೀಯರೇ ಭಾಳಷ್ಟು ತಪ್ಪು ಮಾಡಿದ್ದಾರೆ. ನೀವು ಕೂಡ ಮೊದಲ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತಿನ್ನೊಂದು ವಿಷಯ ಏನಂತಂದರೆ, ಬೇಗ ಈಗ ತೀರ್ಮಾನಗಳನ್ನು ಅಂದರೆ ಸೂಸೈಡ್ ಮಾಡ್ಕೊಳ್ಳೋರ ಬಗ್ಗೆ ಹೇಳ್ತಾ ಇದ್ದೆ. ಸೂಸೈಡ್ ಮಾಡ್ಕೊಳ್ಳಿ, ಎಂತಿಂಥವ್ರು ತೀರ್ಕೊತಾರೆ, ಎಂತಿಂಥವ್ರು ಡಿಸೈಡ್ ತೊಗೊಂಬಿಡೋದು. ದೊಡ್ಡ ಡಾಕ್ಟ್ರ್ ಕೋರ್ಸ್ನಲ್ಲಿರೋರು, ಲಾಯರ್ ಕೋರ್ಸ್ನಲ್ಲಿರೋರು, ಪೊಲೀಸ್ ಸಮಾಜ ಸೇವೆ ಮಾಡ್ತಕ್ಕಂಥವ್ರು, ಎಂಥ ಘಟಾನುಘಟಿಗಳು ಅನ್ಸ್ಕೊಂಡವ್ರು ಒಂದೊಂದು ಸಲ ಸೋತು ಸುಣ್ಣ ಆಗ್ಬಿಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆಗೆ ಮನಸ್ಥೈರ್ಯ ಖುಷಿಯುವಂಥದ್ದಾಗ್ಬಿಡುತ್ತೆ ನಿಮಗೆ. ಹಾಗಾಗಿ ಬೇಗನೆ ತೀರ್ಮಾನ ತೊಗೊಬಿಡ್ರಿ, ತಾಳ್ಮೆ ತೊಗೊಳ್ರಿ. ಇವತ್ತು ಎಲ್ಲ ಕಡೆಗೆ ಒಂದು ಏನಂದಪ್ಪ ಅಂದರೆ, ಗೈಡ್ ಮಾಡ್ತಕ್ಕಂಥವ್ರು ಇದ್ದಾರೆ, ಸೈಕಾಲಜಿಸ್ಟ್ಗಳಿದ್ದಾರೆ ಸಮಾಜದಲ್ಲಿ. ಅಂಥವ್ರನ್ನ ಕನ್ಸಲ್ಟ್ ಮಾಡಿ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಈಗ ನಮ್ಮ ಸಮಾಜದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಗಂಡು ಮಗ ಆದವನು ಯಾರಿಗೂ ಏನನ್ನ ಹೇಳ್ಕೊಬಾರ್ದು, ಹೌದಿಲ್ಲ? ಅದು ತಪ್ಪು. ಸೊ ಭಾವನೆಗಳನ್ನು ಆತ್ಮೀಯರಲ್ಲಿ ಹೇಳ್ಕೊಳ್ರಿ. ಆತ್ಮೀಯರಲ್ಲಿ ಹೇಳ್ಕೊಂಡಾಗ ಒಂದು ಸೂಕ್ತವಾದ ಪರಿಹಾರನಾದರೂ ಸಿಗುತ್ತೆ. ನೀವೇ ಕೊರಗಿ ಆ ಥರ ಇದು ಮಾಡ್ಕೊಬೇಡ್ರಿ. ಮುಕ್ತವಾಗಿ ಮಾತಾಡ್ರಿ, ಸಮಾಜದಲ್ಲಿ ಮುಕ್ತವಾಗಿ ಮಾತಾಡ್ರಿ, ಸಮಸ್ಯೆನ ಪರಿಹಾರ ಮಾಡ್ಕೊಳ್ರಿ.
ಏನು ಈಗ ಸಹಾಯಕ್ಕೆ ನಿರ್ಧಾರವನ್ನು ಮಾಡ್ತಕ್ಕಂಥವ್ರು ಬದುಕೋಕೆ ಯಾಕೆ ಅದನ್ನು ರಿವರ್ಸ್ ಆಗಿ ತಗೊಳ್ಬಾರ್ದು ನೀವು? ಸಹಾಯಕ್ಕಾಗಿಯೇ ನಿರ್ಧಾರ ತೆಗೆದುಕೊಳ್ಳೋ ಮಟ್ಟಕ್ಕೆ ನೀವು ಹೋಗಿದ್ದೀರಿ ಅಂದರೆ ಅದನ್ನೇ ಸಿಟ್ಟಲ್ಲಿ ಅದನ್ನೇ ರಿವರ್ಸ್ ಆಗಿ ತಗೋಬೋದು. ಹೌದು, ನಾನು ಚಾಲೆಂಜ್ ಆಗಿ ಮಾಡಿದ್ದೀನಿ, ನಾನು ಬದುಕಬೇಕು, ನಾನಿಲ್ಲಂದ್ರೆ ಯಾರು ಕೇಳೋಲ್ಲ ಇಲ್ಲಿ ಅನ್ನೋದು ಯಾಕೆ ಬರಲ್ಲ ನಿಮಗೆ? ಮಕ್ಕಳೇ ಒಂದು ಕೆಲಸ ಮಾಡಿ, ವಿದ್ಯಾರ್ಥಿಗಳು 10ನೇ ಕ್ಲಾಸು ಫೇಲ್ ಆಯ್ದಂತ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು, PUC ಫೇಲ್ ಆದಂಥ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ಥರ ರಾಂಗ್ ಡಿಸಿಷನ್ಗಳನ್ನು ಬೇಗವಾಗಿ ತಗೊಂಬಿಡೋದು. ಇವತ್ತು ನೀವು ಫೇಲ್ ಆದಮೇಲೆ ಪಾಸ್ ಆಗೋಕ್ಕೆ ಲಾಟ್ ಆಫ್ ಅವಕಾಶಗಳು ಬೇರೆ ಬೇರೆ ಕಡೆ ಇದ್ದಾವೆ ಅನ್ನೋದನ್ನು ನಿಮಗೆ ತಿಳಿಯುವಷ್ಟರಲ್ಲೇ ನೀವು ಮೇಲಕ್ಕೆ ಹೋಗ್ಬಿಟ್ಟಿರ್ತೀರಿ. ಅರ್ಥ ಮಾಡ್ಕೊಳ್ಳಿ. ಆಪರ್ಚುನಿಟೀಸು ಒಂದು ತಪ್ಪಿದ್ರೆ ಒಂದು ಆಟೋ ಥರ ಅಂತೆ, ಒಂದು ತಪ್ಪಿರೋ ಒಂದು ಬರ್ತಾನೆ ಇರ್ತವೆ ಆಪರ್ಚುನಿಟಿ, ಅವಕಾಶಗಳು. ಹಾಗಾಗಿ ಒಂದೇ ಅವಕಾಶ, ಒಂದೇ ಜಾಬು ಅದು ಸಿಗಲಿಲ್ಲ ಅಂದ್ಬಿಟ್ರೆ ಹೋಗ್ಬಿಡೋದ ಮ್ಯಾಕ್. ಇಲ್ಲಂದಪ್ಪ ಅಂದರೆ ಮನೇಲೆಲ್ಲ ಮನಸ್ತಾಪ ಮಾಡ್ಕೊಂಬಿಡೋದು. ಈ ಥರ ಮಾಡ್ಕೋಬೇಡಿ. ಜೀವನದಲ್ಲಿ ತುಂಬ ಅವಕಾಶಗಳಿದ್ದಾವೆ ಮನುಷ್ಯನಿಗೆ. ಅದನ್ನು ಕಾಯುವ ತಾಳ್ಮೆ ನಿಮಗಿರ್ಬೇಕು ಅಷ್ಟೇ. ಕಾಯುವ ತಾಳ್ಮೆ ನಿಮಗಿರ್ಬೇಕು ಮತ್ತು ಉತ್ಸಾಹನೂ ನಿಮ್ಮಲ್ಲಿ ಜೊತೆಗೆ ಇಟ್ಕೊಂಡಿರ್ಬೇಕು. ಭಾಳ ಮಂದಿ ಉತ್ಸಾಹನ ಕಳ್ಕೊಂಡ್ಬಿಟ್ಟಿರ್ತಾರೆ. ಏನೂ ಆಗಲ್ಲ, ನಮ್ಮ ಲೈಫಲ್ಲಿ ಏನೂ ಆಗಲ್ಲ ಅಂತ ತಮ್ಮ ತಾವೇ ಬರ್ಕೊಂಬಿಡೋದು. ದಿನ ನೀವು ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ರಿ. ನಾನು ಬದಲಾವಣೆ ಆಗಿದ್ದೀನಿ ಅಂದ್ಕೊಳ್ರಿ, ಮೋಟಿವೇಶನ್ ಮಾಡ್ಕೊಳ್ರಿ. ಲೈಫಲ್ಲಿ ಒಂದು ಖುಷಿನ ಎಕ್ಸ್ಪೆಕ್ಟ್ ಮಾಡೋಣ, ಹೌದಿಲ್ಲ? ಒಳ್ಳೆ ಊಟ, ಒಳ್ಳೆ ತಿಂಡಿ ತಿಂದಾಗ ನಮ್ಮ ಜೀವನದಲ್ಲಿ ನಮ್ಮ ದೇಹದಲ್ಲಿ ಮನಸ್ಸು ಬದಲಾವಣೆ ಆಗುತ್ತೆ. ಸೊ ಒಂದು ಸತ್ವಯುತ ಆಹಾರವನ್ನು ಸೇವನೆ ಮಾಡಬೇಕು ನಾವು ಯಾವಾಗಲೂ. ತುಂಬ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಿದಾಗ ನಮ್ಮ ಮೈಂಡು ಕೂಡ 100% ವರ್ಕ್ ಮಾಡುತ್ತೆ, ಹೌದಾ? ಆಮೇಲೆ ಕ್ಲೀನಾಗಿರ್ತಕ್ಕಂಥದ್ದು ಕೂಡ ಒಂದು ಅದ್ಭುತವಾದ ಒಂದು ಅವಕಾಶ. ಈ ಥರ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನಾವು ಹೇಳಬೇಕಾದ ವಿಷಯ ಏನಂತಂತಂದರೆ, ಬದಲಾವಣೆ ಆಗ್ಬೇಕಂದ್ರೆ 100 ದಾರಿ ಇದ್ದಾವೆ, ಆದರೆ ಸಾಯ್ಬೇಕಂದ್ರೆ ಒಂದೇ ದಾರಿ, ಅದು ಸಾವು. ಸತ್ತ ಮೇಲೆ ಮುಗಿದು ನಿಮಗೆ ಮಂಗಳವಾರ ಯಾವ್ದು ಬರ್ತೋ, ಬುಧವಾರ ಯಾವ್ದು ಬರ್ತೋ, ಗುರುವಾರ ಯಾವ್ದು ಬರ್ತೋ, ಅದು ಏನೂ ಗೊತ್ತಾಗೋದಿಲ್ಲ, ಹೌದು ತಾನೆ? ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆನೇ ತುಂಬ ಅವಕಾಶಗಳನ್ನು ನೀವು ಮಿಸ್ ಮಾಡ್ಕೊಂಡಿದ್ರಿ. ತುಂಬ ಅವಕಾಶಗಳು. ಸೊ ಇವತ್ತು ಬಂದಿರೋ ಸಮಸ್ಯೆ ನೀವು ಒಂದು ವಾರ, 6 ತಿಂಗಳು ಬಿಟ್ಟು ನೋಡಿ, ಅದು ಸಮಸ್ಯೆನೇ ಇರೋಲ್ಲ ಅಲ್ಲಿ. ಆ ಸಮಸ್ಯೆನೇ ಪರಿಹಾರ ಆಗೋಗ್ಬಿಟ್ಟಿರುತ್ತೆ. ಯಾವುದೋ ರೀತಿಯಲ್ಲಿ ಏನೇನೋ ಬಂದು ಪರಿಹಾರ ಆಗಿಬಿಟ್ಟಿರ್ತವೆ. ಆ ರೀತಿಯಾಗಿ ಜೀವನದಲ್ಲಿ ಸುಸೈಡ್ ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ, ಯಾರು ಇರೋದು ಬೇಡ ಆ ಥರ ಮನಸ್ಸು. ಅದನ್ನ ಯಾರು ಹೇಳ್ಕೊಡೋದಲ್ಲ ಯಾರು, ಹೌದಿಲ್ಲ? ಆ ಥರ ದಯಮಾಡಿ ತೀರ್ಮಾನ ತೊಗೋಬೇಡ್ರಿ. ಕನ್ಸಲ್ಟ್ ಮಾಡಿರಿ, ಸೈಕಾಲಜಿಸ್ಟ್ಗಳನ್ನ ಕನ್ಸಲ್ಟ್ ಮಾಡಿರಿ. ಹಿರಿಯರ ಮನೆಯಲ್ಲಿದ್ದಾರೆ, ಕುಳಿತುಕೊಂಡು ಮಾತಾಡ್ರಿ. ನಿಮ್ಮ ತಪ್ಪು ಏನಾದರೂ ಆಗಿದ್ದರೆ ಮುಕ್ತವಾಗಿ ಹೇಳ್ಬಿಡ್ರಿ. ಒಂದು ಸಲ ಬೈಬೋದು ಅವರು, ಅಬ್ಬಬ್ಬ ಅಂದರೆ ಒಂದು ಸಲ ಬೈಬೋದು, ಯಾಕೆ ಇಷ್ಟು ಮಾಡಿದೆ ಅಂತ ಹೇಳ್ಬೋದು, ಯಾಕೆ ಸಾಲ ಮಾಡಿದೆ ಅಂತ ಹೇಳ್ಬೋದು. ಮನುಷ್ಯ ಅಂದಮೇಲೆ ನೀವಷ್ಟೇ ಅಲ್ಲ, ಎಲ್ಲರೂ ನನ್ನನ್ನು ಸೇರಿ ಎಲ್ಲರೂ ತಪ್ಪು ಮಾಡಿದವರೇ. ತಪ್ಪನ್ನು ತಿದ್ಕೋಬೇಕು, ಹೊಸ ತಪ್ಪನ್ನು ಮಾಡಿ, ಹೊಸ ತಪ್ಪನ್ನು ತಿಳಿದು ಯಾವುದನ್ನು ಮಾಡಬೇಡಿ ಅಂತ ಹೇಳ್ತಾಯಿದ್ದೀನಿ. ಸೊ ನಿಮಗೆ ಏನಾದರೂ ಮಾನಸಿಕ ಕಿರಿಕಿರಿ, ಗೊಂದಲ, ಆತಂಕ, ಭಯ ಇದ್ನಪ್ಪ ಅಂದರೆ ಒಂದು ಸ್ವಲ್ಪ ದೇವರ ಧ್ಯಾನ, ಭಜನೆ ಅಂತಲ್ಲಿ ತೊಡಗಿಸ್ಕೊಳ್ಳಿ. ಲೈಫನ್ನು ನೋಡೋದಕ್ಕೆ ಹಲವು ವಿಧಗಳಲ್ಲಿ ಹಲವು ಖುಷಿಯನ್ನು ನಾವು ಆಕರ್ಷಣೆ ಮಾಡ್ಬೋದು. ಅದು ನಿಮ್ಮ ಕೈಯಲ್ಲಿದೆ. ಧನ್ಯವಾದ.